ಉಪವಾಸ ಟೈಮಲ್ಲಿ ನಾವು ಒಂದು ವಾರ ಕುತ್ಕೊಂಡ್ರೆ ನನ್ನ ದುಡಿಮೆಗಿಂತ ಜಾಸ್ತಿ ಸಾಲ ಆಗಿರ್ತದೆ. ಮತ್ತೆ ಅದು ಕೊಡಬೇಕಾದ್ರೆ ನಾನು ಎಷ್ಟೋ ಸಮಯ ದುಡಿಬೇಕು. ಉಪವಾಸ ಅಂತ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಕುಳಿತರೆ ಸಾಲ ಮಾಡಿ ಬದುಕಬೇಕಾಗುತ್ತೆ. ಹೆಚ್ಚು ಸಾಲ ಆದ್ರೆ ಮತ್ತೆ ಅದನ್ನ ತೀರಿಸಲು ಎಷ್ಟು ದುಡಿದ್ರೂ ಸಾಕಾಗೋದೇ ಇಲ್ಲ ಅಂತ ಮನಬಿಚ್ಚಿ ಮಾತಾಡ್ತಾ ಇರೋ ಇವ್ರು 58ರ ಹರೆಯದ ಹಸನಬ್ಬ. ಮಂಗಳೂರಿನ ಇನೋಳಿ ನಿವಾಸಿಯಾಗಿರುವ ಇವರನ್ನ ಸ್ಥಳೀಯರು ಹಸೈನಾರಾಕ ಅಂತ ಪ್ರೀತಿಯಿಂದ ಕರೀತಾರೆ. ನಗರದಲ್ಲಿ ಕಳೆದ 20 ವರ್ಷಗಳಿಂದ ಆಟೋ ಚಾಲಕರಾಗಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ಹಸನಬ್ಬ ಅವರೇ ನಮ್ಮ ಇಂದಿನ ರಂಜಾನ್ ಕಥೆಯ ಹೀರೋ. ಉಪವಾಸ ಟೈಮಲ್ಲಿ ಈಗ ಒಂದು 7 ಗಂಟೆಗೆ 7ವರೆಗೆಲ್ಲ ಬರ್ತೇನೆ ನಾನು. ಒಂದೊಂದು 5 ಗಂಟೆಗೆಲ್ಲ ಹೋಗ್ತೇನೆ. ಒಮ್ಮೊಮ್ಮೆ ಇದ್ದರೆ ಆಗ್ತದೆ, ಇಲ್ಲ ಇದ್ದರೆ ಇಲ್ಲ. ಮತ್ತೆಂತ ಮಾಡೋದು, ಉಪವಾಸ ಬಿಡುವ ಟೈಮಿಗೆ ಮನೆಗೆ ಹೋಗಿ ಮುಟ್ತೇವೆ ನಾವು. ಉಪವಾಸ ಹಿಡಿದುಕೊಂಡು ಕಷ್ಟ ಅಂದರೆ ಸ್ವಲ್ಪ ಸೆಕೆ ಜಾಸ್ತಿ ಉಂಟು ಈ ಸಲ. ನಮ್ಮ ಕುರಾನಲ್ಲಿ ಹಾಗೆ ಹೋಗಿ ಆರೋಗ್ಯವಂತ ಇದ್ದವನಿಗೆ ಉಪವಾಸ ಹಿಡಿಬೇಕು. ಕೆಲಸ ಮತ್ತು ಉಪವಾಸ ಒಟ್ಟಿಗೆ ನಮಗೆ ದೇವರದೊಂದು ದಯ ಇದೆ, ಅದರಿಂದ ನಾವು ಹಿಡ್ಕೊಂಡು ಹೋಗ್ತೇವೆ. ಅದರಿಂದ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಸಮೀಪದ ಆಟೋ ನಿಲ್ದಾಣದಲ್ಲಿ ಆಟೋ ಇಟ್ಟು ದುಡಿಯುತ್ತಿರುವ ಹಸನಬ್ಬ ಅವರು ಮಾತನಾಡುತ್ತಾ, ಹೀಗೆಯೇ ಆಟೋದಲ್ಲೇ ದುಡಿದು ನನ್ನೆರಡು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿದ್ದೇನೆ. ಈಗ ಸವಾರಿ ಕಡಿಮೆ, ದುಡಿಮೆಯೂ ಕಡಿಮೆ. ಜನ ತಮ್ಮ ತಮ್ಮ ವಾಹನದಲ್ಲೇ ಹೆಚ್ಚಾಗಿ ಸಂಚರಿಸುತ್ತಾರೆ ಎಂದರು. ಮೊದಲೆಲ್ಲ ನಮಗೆ ಆಟೋದಲ್ಲಿ ಆಗ್ತಿತ್ತು, ಈಗ ಎಲ್ಲದಕ್ಕೂ ಜಾಸ್ತಿಯಾಗಿ ಬಾಡಿಗೆ ಸಹ ಇಲ್ಲ, ಏನು ಉಳಿಯೋದಿಲ್ಲ. ನಮ್ಮ ಜೀವನವನ್ನು ದುಡ್ತಾ ಇದ್ದೇವೆ ಅಷ್ಟೇ. ಗೌರ್ಮೆಂಟ್ನವರು ಗಾಡಿ ಫ್ರೀ ಫಾರ್ಮಿಟ್ ಎಲ್ಲ ಗಾಡಿ ಹಾಕ್ತಾರೆ. ಲೆಕ್ಕಕ್ಕಿಂತ ಜಾಸ್ತಿ 2 ವೀಲರ್ ಉಂಟು. ನಮಗೇನು ಅದರಲ್ಲಿ ಎಲ್ಲ ಪ್ರಾಫಿಟ್ ಎಲ್ಲ ಅವರಿಗೆ ಹೋಗ್ತದೆ, ನಮಗೇನು ಇಲ್ಲ ಅದರಲ್ಲಿ. ಈಗ ಬೇರೆ ನನಗೆ 4 ಹೆಣ್ಮಕ್ಳು, 2 ಹೆಣ್ಮಕ್ಳಿಗೆ ಆಗಿದೆ, 2 ಉಂಟು. ಇನ್ನೂ ಯಾರ ಕೈಯಿಂದ ಸಾಲ ಗೀಲ ಮಾಡಿ ಮಾಡಿಸುದು. ಹಿಂದಿನ ಕಾಲ ಚೆನ್ನಾಗಿತ್ತು. ಈಗ ಬೆಳಿಗ್ಗೆ 6ರಿಂದ ಸಂಜೆ 5 ಗಂಟೆಯ ತನಕ ಎಷ್ಟು ದುಡಿದ್ರೂ ಸಂಪಾದನೆ ಸಾಕಾಗೋದೇ ಇಲ್ಲ. ಹಣ ಎಲ್ಲಿಗೆ ಹೋಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ ಅಂದ್ರು. ನನ್ನ ಪ್ರಕಾರ ಮುಂದಿನ ಜೀವನವೇ ಹಿಂದಿಂದು ಸುಲಭ ಇತ್ತು. ಈಗಿಂದು ಹಣ ಸಿಗ್ತದೆ, ಏನೂ ಆಗೋದಿಲ್ಲ ಅದ್ರಲ್ಲಿ. ನಮಗೆ ಒಂದು ಸಂಜೆ 6 ಗಂಟೆಯಿಂದ ಒಂದು 5 ಗಂಟೆಯೊಳಗೆ ದುಡಿದ್ರೆ ಬಾಡಿಗೆ ಇದ್ದರೆ ಒಂದು 500-600 ರೂಪಾಯಿ ಉಳಿತಾಯ ಆಗ್ತದೆ, ಅದರದ್ದು ಖರ್ಚು ಹೋಗಿ. ಆದರೆ ಮೊದಲಿನ ಹಾಗೆ ಈಗ ಏನೂ ಇಲ್ಲ ನಮಗೆ. ಈಗ ಬಾಡಿಗೆಲ್ಲ ಕಡಿಮೆ ಉಂಟು. ಈ ಹಿಂದೆ ಸ್ವಂತ ಆಟೋದಲ್ಲಿ ದುಡಿತಾ ಇದ್ದೆ. 5 ವರ್ಷಗಳ ಹಿಂದೆ ಅಪಘಾತದಿಂದ ಆ ಗಾಡಿ ಕಳೆದುಕೊಂಡೆ. ಈಗ 5 ವರ್ಷಗಳಿಂದ ಬಾಡಿಗೆ ಆಟೋ ಇಟ್ಟುಕೊಂಡು ದುಡಿತಾ ಇದ್ದೇನೆ ಎಂದು ತಮ್ಮ ನೋವನ್ನ ಹಂಚಿಕೊಂಡರು. ಇದು ಗಾಡಿ ನಂದು ಸ್ವಂತ ಅಲ್ಲ, ರೆಂಟ್ ಗಾಡಿ. ಬಾಡಿಗೆ ಗಾಡಿ ದುಡ್ಲಿಕ್ಕೆ ಶುರುವಾಗಿ ಒಂದು 4-5 ವರ್ಷ ಆಯಿತು. ಮೊದಲು ಗಾಡಿ ಇತ್ತು, ಗಾಡಿಯದು ಆಕ್ಸಿಡೆಂಟ್ ಆಗಿ ಎಲ್ಲ ಲಾಸ್ ಆಗಿ ಹೋಯಿತು. ದೇವರಲ್ಲಿ ಕೇಳ್ಕೊಳ್ಳೋದೊಂದೇ, ನಮ್ಮ ಆರೋಗ್ಯವನ್ನು ಚೆಂದ ಇಡು, ಮತ್ತು ನಮ್ಮ ಜೀವನವನ್ನು ಯಾರಿಗೆ ಕೈ ಬೀಸಿ ಬೇಡದ ಹಾಗೆ ಜೀವನ ಸಾಗಿದರೆ ಸಾಕು ಅಂತ.